ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಜನರೇ, ಇವತ್ತು ನಾನು ನಿಮ್ಮ ಮುಂದೆ ಇಟ್ಟಿರುವಂತಹ ವಿಷಯ, ಇವತ್ತು ನಾನು ತೋರಿಸ್ಲಿಕ್ಕೆ ಹೋಗ್ತಿರುವಂತಹ ವಿಷಯ ಇದು ಸುದ್ದಿ ಅಲ್ಲ. ಇದು ನಿಮ್ಮ ಹನಿ ಹನಿ ಬೆವರಿನ ತೆರಿಗೆ ಹಣವನ್ನ ಹೇಗೆ ಲೂಟಿ ಮಾಡಲಾಗುತ್ತಿದೆ ಎನ್ನುವ ಭೀಕರ ಸತ್ಯ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಹೆಸರು ಕೇಳಿದ್ರೆ ಸಾಕು, ಹಿಂದುಳಿದ ಈ ಭಾಗ ಉದ್ಧಾರ ಆಗುತ್ತೆ ಅಂತ ಜನ ಕನಸು ಕಾಣ್ತಾರೆ. ಆದ್ರೆ ಈ ಕನಸಿನ ಮೇಲೆ ಭ್ರಷ್ಟಾಚಾರದ ಕರಿ ನೆರಳು ಬಿದ್ದಿದೆ. 2023-24ನೇ ಸಾಲಿನ ಬಜೆಟ್ ನಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯಕ್ಕಾಗಿ ಔರಾದ್ನಲ್ಲಿ 2.20 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿತ್ತು. ಅಂದಿನ ಸಚಿವರು, ಈಗಿನ ಶಾಸಕರಾದಂತ ಪ್ರಭು ಚವ್ಹಾಣ್ ಅವರು ಈ ಬಗ್ಗೆ ಪ್ರಸ್ತಾವನೆಯನ್ನ ಸಲ್ಲಿಸಿ ಹಣ ಕೂಡ ಬಿಡುಗಡೆ ಮಾಡಿಸಿದರು. ಆದ್ರೆ ಇಂದು ಆ ಕಟ್ಟಡದ ಸ್ಥಿತಿ ಏನಾಗಿದೆ ಗೊತ್ತಾ? ಆ ಗೋಡೆಗಳನ್ನ ನೋಡಿದ್ರೆ ಅಭಿವೃದ್ಧಿ ಕಾಣ್ತಾ ಇಲ್ಲ, ಬದಲಾಗಿ ಇಂಜಿನಿಯರ್ಗಳ ಮತ್ತು ಗುತ್ತಿಗೆದಾರರ ಹಣದ ದಾಹದ ಬಿರುಕುಗಳು ಕಾಣಿಸ್ತಾ ಇವೆ. ನಾನು ಸುಮ್ಮನೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಇದನ್ನ ಹೇಳ್ತಾ ಇಲ್ಲ, ಸ್ವತಃ ನಾನೇ ಆ ಕಳಪೆ ಕಾಮಗಾರಿಯ ಸ್ಥಳಕ್ಕೆ ಹೋಗಿ ಸಾಕ್ಷಿ ಸಮೇತ ವರದಿ ಮಾಡಿದ್ದೇನೆ. ಈ ವರದಿ ನೋಡಿ, ನಿಮ್ಮ ರಕ್ತ ಕುದಿಯದಿದ್ರೆ ನನ್ನನ್ನ ಕೇಳಿ. ಪ್ರತಿದಿನ ನಾನು ಪ್ರೈಮ್ ಟೈಮ್ ಅನ್ನ ಸ್ಟುಡಿಯೋದಿಂದಲೇ ಕೂತ್ಕೊಂಡು ಹೇಳ್ತಾ ಇದ್ದೆ. ಆದರೆ ನನಗೆ ನಮ್ಮ ತಂಡದವರು ಮತ್ತು ಬೇರೆಯವರು ಕೊಟ್ಟಂಥ ಮಾಹಿತಿಯ ಪ್ರಕಾರ 2 ಕೋಟಿ ಬೆಲೆ ಬಾಳುವಂತಹ ಒಂದು ಕಟ್ಟಡ ಅದು ಯಾವ ಮಟ್ಟಿಗೆ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ನಿರ್ಮಾಣ ಮಾಡಿದ್ದಾರೆ ಅಂದರೆ, ಇಲ್ಲಿ ಬರುವಂತಹ ಬಾಲಕಿಯರು ಈ ಹಾಸ್ಟೆಲ್ಗಳಲ್ಲಿ ಮುಂದಿನ ದಿನಗಳಲ್ಲಿ ಇದು ಸ್ಟಾರ್ಟ್ ಆದಾಗ ಅಲ್ಲಿ ಇರುವಂಥವರೆಲ್ಲರೂ ಬಡವರ ಮಕ್ಕಳು. ಆದರೆ ಬಡವರ ಮಕ್ಕಳಿಗೆ ಇರಲಿಕ್ಕಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಏನು ಆ ನಿಧಿಯಲ್ಲಿ ಕಟ್ಟಿರುವಂಥ ಬಿಲ್ಡಿಂಗ್ನ ಸ್ಟ್ರಕ್ಚರ್ ಹೆಂಗಿದೆ ಅಂದರೆ, ಸಂಪೂರ್ಣವಾಗಿ ತಾವಿಲ್ಲಿ ನೋಡ್ಬೋದು. ಈ ಭಾಗದಲ್ಲಿರುವಂತಹ ಒಂದು ಈ ಏನು ಗೆರೆ, ಈ ಬಿರುಕು ಬಿಟ್ಟಿರುವಂತಹ ಗೆರೆನ ನೋಡಿದರೆ ಈ ಕಡೆ ಒಂದು ಪೋರ್ಷನ್ನು, ಈ ಕಡೆ ಒಂದು ಪೋರ್ಷನ್ ಕಾಣಿಸ್ತಾ ಇದೆ. ಅಂದರೆ ಇಲ್ಲಿ ನಾವು ಸ್ಪಷ್ಟವಾಗಿ ಏನು ಅರ್ಥ ಮಾಡ್ಕೊಳ್ಬಹುದಂದ್ರೆ, ಇನ್ನೂ ಒಂದು 2-3 ತಿಂಗಳಿಗೆ ಇದು ಒಂದು ಭಾಗ ಆಗುತ್ತೆ, ಇದು ಒಂದು ಭಾಗ ಆಗುತ್ತೆ. ಅಂದರೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ನೀವು ಎಷ್ಟು ಸಾವಿರ ಕೊಟ್ಟರು ಏನು ಲಾಭ? ಈಗ ಇಂತಹ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಂತಹ ಬಿಲ್ಡಿಂಗ್ಗಳನ್ನು ಗುತ್ತಿಗೆದಾರರ ಪ್ರಭಾವಕ್ಕೊಳಗಾಗಿ ಗುತ್ತಿಗೆದಾರರು ಪ್ರಭಾವವನ್ನು ಬಳಸಿ ಟೆಂಡರ್ಗಳನ್ನು ಪಡೆದು ಈ ರೀತಿ ಕಟ್ತಾರೆ. ಇದು ನೋಡಿ, ಈಗಾಗಲೇ ಆ ಗುತ್ತಿಗೆದಾರರಿಗೆ ಸಂಬಂಧಪಟ್ಟವರು ಇಲ್ಲಿರುವಂತಹ ಕ್ರ್ಯಾಕ್ಸ್ಗಳನ್ನು ಹೇಗೆ ಒಂದಷ್ಟು ಕೆಮಿಕಲ್ಗಳನ್ನು ಬಳಸ್ಕೊಂಡು ಇದನ್ನು ಹೇಗೆ ಕ್ಲೋಸ್ ಮಾಡಿದ್ದಾರೆ. ಸಂಪೂರ್ಣವಾಗಿ ಇಲ್ಲಿಂದ ತಾವು ನೋಡ್ಬೋದು, ಇದರಲ್ಲಿ ಕೆಮಿಕಲ್ಗಳನ್ನು ಬಳಸಿ ಇದನ್ನು ಕ್ಲೋಸ್ ಮಾಡಿದ್ದಾರೆ ಇಲ್ಲಿಯ ತನಕ. ಇದು ಕ್ಲೋಸ್ ಮಾಡಿದ ಮೇಲೂ ಕೂಡ ಮತ್ತೆ ಇಲ್ಲಿ ಬಿರುಕು ಬಿಟ್ಟಿದೆ, ಇಲ್ಲಿ ಬಿರುಕು ಬಿಟ್ಟಿರುವಂಥದ್ದು. ಅಂದರೆ ಸಂಪೂರ್ಣವಾಗಿ ಈ ಭಾಗವೇ ಬಿರುಕು ಬಿಟ್ಟಿದ ಮೇಲೆ ಈ ಬಿಲ್ಡಿಂಗ್ ಹೆಂಗೆ ಸಸ್ಟೈನ್ ಆಗೋಕ್ಕಾಗುತ್ತೆ? ಕಾಮನ್ ಆಗಿ ನಾನು ಯಾವ ಇಂಜಿನಿಯರ್ ಕಟ್ಟಿದ್ದಾರೆ, ಯಾವ ಇಂಜಿನಿಯರ್ ಇದನ್ನು ಅಪ್ರೂವಲ್ ಮಾಡಿದ್ದಾರೆ, ಅವ್ರಿಗೆ ನಾನು ಸ್ಪಷ್ಟವಾಗಿ ಒಂದು ಕ್ವಶನ್ ಮಾಡಲಿಕ್ಕೆ, ನಿಮಗೆ ನಿಜಕ್ಕೂ ಇಂಜಿನಿಯರಿಂಗನ್ನು ನೀವು ಓದಿದ್ರೋ ಅಥವಾ ಕಾಪಿ ಮಾಡಿ ಪಾಸ್ ಆಗಿದ್ದರೋ ಅನ್ನೋದನ್ನು ಈಗ ಕೇಳಬೇಕಾದಂಥ ಪರಿಸ್ಥಿತಿ. ಯಾಕಂದರೆ ಈ ರೀತಿ ಬಿರುಕು ಬಿಟ್ಟಂತಹ ಬಿಲ್ಡಿಂಗನ್ನು ಇಲ್ಲಿ ಬಿರುಕು ಬಿಟ್ಟುತ್ತೆ, ಕೆಮಿಕಲ್ ಹಾಕಿ ರಿಪೇರ್ ಮಾಡ್ತಾರೆ ಗುತ್ತಿಗೆದಾರರು, ಇಲ್ಲಿ ಬಿರುಕು ಬಿಡುತ್ತೆ. ಅಂದರೆ ನೀವು ಯಾವ ಪುರುಷಾರ್ಥಕ್ಕೆ ಇಂಜಿನಿಯರ್ ಆಗಿದ್ದು, ಯಾವ ಪುರುಷಾರ್ಥಕ್ಕೆ ಇಂಜಿನಿಯರ್ ಆಗಿದ್ದೀರಾ? ಅಂದರೆ ನಿಮ್ಮ ಇಂಜಿನಿಯರಿಂಗ್ನಲ್ಲಿ ಸರ್ಕಾರಿ ನೌಕರಿ ಪಡೆದಂಥ ಇಂಜಿನಿಯರ್ಗೆ ಕಾಮನ್ ಸೆನ್ಸ್ ಇಲ್ವಾ? ಈ ರೀತಿ ಬಿರುಕು ಬಿಟ್ಟಂಥ ಬಿಲ್ಡಿಂಗ್ನ ಬಿಲ್ ತಡೆ ಹಿಡಿಬೇಕು, ಇದನ್ನು ಗುತ್ತಿಗೆದಾರರಿಗೆ ಮತ್ತೊಮ್ಮೆ ಕಟ್ಟಲಿಕ್ಕೆ ಹೇಳುವಷ್ಟು ಕಾಮನ್ ಸೆನ್ಸ್ ಇಲ್ವಾ? ಅಥವಾ ಯಾವುದಾದ್ರೂ ಮಾಮೂಲಿಗೆ ನೀವು ಈ ರೀತಿ ಸೈಲೆಂಟ್ ಆಗಿದ್ದೀರಾ? ಕೇವಲ ಇದು ಒಂದು ಮೂಲೆ ಕಥೆ ಅಲ್ಲ, ನಿಮಗೆ ತೋರಿಸ್ತೀನಿ. ಪ್ರಸ್ತುತ ಈಗ ನಾನು ಬಂದಿರುವಂಥ ಎಲ್ಲ ಕಿಟಕಿಯ ಆ್ಯಂಗಲ್ಗಳಲ್ಲಿಯೂ ನೋಡಿ, ಇಲ್ಲಿಯೂ ಸೇಮ್ ಅದೇ ಕಥೆ. ಇಲ್ಲಿಂದ ಸಂಪೂರ್ಣವಾಗಿ ಇಲ್ಲಿಗೆ ಬಿರುಕು ಬಿಟ್ಟಿದೆ, ಇಲ್ಲಿಂದ ಇಲ್ಲಿಗೆ ಬಿರುಕು ಬಿಟ್ಟಿದೆ. ನಾವು ಮನೆ ಕಟ್ಟಿಸುವಂಥ ಸಂದರ್ಭದಲ್ಲಿ ಈ ರೀತಿ ಬಿರುಕು ಬಿಟ್ಟಿದ್ರೆ ನಾವು ನಿಜಕ್ಕೂ ಇಂಜಿನಿಯರ್ಗೆ ದುಡ್ಡು ಕೊಡ್ತೀವ? ಮನೆ ಕಟ್ಟುವಂಥ ಕನ್ಸ್ಟ್ರಕ್ಷನ್ ಕಂಪನಿಗೆ ದುಡ್ಡು ಕೊಡ್ತೀವ? ಕೊಡ್ಲಿಕ್ಕೆ ಸಾಧ್ಯವಿಲ್ವಲ್ಲ. ಮತ್ತು ಇವ್ರು ಯಾಕೆ ಕೊಡ್ತಾರೆ? ಯಾಕಂದರೆ ಎಲ್ಲವೂ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಿಂದ ಬಂದಂಥ ಹಣ, ಬಡವರ ಹಣ, ತೆರಿಗೆ ಹಣ. ಆ ಹಣದಲ್ಲಿ ಯಾರು ಏನು ಮಾಡಿದ್ರು ಯಾರಿಗೆ ಯಾರು ಕೇಳಲ್ಲ ಅನ್ನೋ ಇದು ಇದೆ ನೋಡಿ. ಮೇಲ್ಗಡೆ ಭಾಗ, ಇದು ಕೆಳಗಡೆ ಭಾಗ ತೋರಿಸಿದ್ದೀನಿ, ಮೇಲ್ಗಡೆ ಭಾಗದಲ್ಲಿಯೂ ಕೂಡ ಸೇಮು ಬಿರುಕು ಬಿಟ್ಟಿದೆ. ಇದು ಕೇವಲ ಪ್ಲಾಸ್ಟರ್ಗೆ ಬಿರುಕು ಬಿಟ್ಟಿದ್ರೆ ನನಗೆ ಸಮಸ್ಯೆ ಇರಲಿಲ್ಲ, ಪ್ಲಾಸ್ಟರ್ಗೆ ಕ್ಯೂರಿಂಗ್ ಸರಿಯಾಗಿ ಆಗಿಲ್ಲ,
ಏನೋ ಅಂತ ಅನ್ಕೋಬಹುದಿತ್ತು. ಆದರೆ ಇದು ಬಿರುಕು ಬಿಟ್ಟಿದ್ದು ಸಂಪೂರ್ಣವಾಗಿ ಬಿಲ್ಡಿಂಗ್ನ ಎಲ್ಲ ಇದರಲ್ಲಿ. ಅಂದರೆ ನಾನು ಪ್ರೈಮ್ ಟೈಮ್ ಸಮಯದಲ್ಲಿ ಸ್ಟುಡಿಯೋದಿಂದಲೇ ನಾನು ಸುದ್ದಿ ಮಾಡ್ಬೋದಿತ್ತು. ಆದರೆ ವಾಸ್ತವಾಂಶ ಬೀದರ್ನ ಜಿಲ್ಲೆಯ ಜನರಿಗೆ ಗೊತ್ತಾಗಬೇಕು, ಗುತ್ತಿಗೆದಾರರು ಮಾಡ್ತಿರುವಂಥ ಅಕ್ರಮಗಳು ಏನು ಅನ್ನೋದು ಇಡೀ ಜಿಲ್ಲೆಗೆ ಗೊತ್ತಾಗಬೇಕು ಅಂತ ನಾನು ಸ್ಪಾಟಿಗೆ ಬಂದಿದ್ದೀನಿ. ಇದರ ಜೊತೆಗೆ ಒಂದಿಷ್ಟು ವೀಡಿಯೋಸ್ಗಳು ಮೇಲ್ಭಾಗದ್ದು ಸಂಪೂರ್ಣದ್ದು ಒಳಗಡೆ ಇರುವಂಥ ವೀಡಿಯೋಸ್ಗಳನ್ನು ನಾನು ತೋರಿಸ್ತೀನಿ. ಮತ್ತು ಬನ್ನಿ ಸ್ಟುಡಿಯೋದ ಕಡೆ ಹೋಗಿ ಸ್ಟುಡಿಯೋದಿಂದಲೇ ಮಾತಾಡೋಣ. ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳೇ, ನಿಮಗೆ ಕನಿಷ್ಠ ಜ್ಞಾನವಿದೆಯಾ? ಸರ್ಕಾರ ನಿಮಗೆ ಸಂಬಳ ಕೊಡುವುದು ಕಟ್ಟಡಗಳು ಗಟ್ಟಿಯಾಗಿ ನಿಲ್ಲಲಿ ಅಂತಲೋ ಅಥವಾ ಬಿರುಕು ಬಿಡಲಿ ಅಂತಲೋ? ಕಣ್ಣು ಮುಚ್ಚಿ ಕುಳಿತುಕೊಂಡಿದ್ದೀರಿ ಏನ್ರಿ ನೀವು? ಸಮಾಜ ಕಲ್ಯಾಣ ಇಲಾಖೆ ಈ ಕಟ್ಟಡವನ್ನ ಹಸ್ತಾಂತರ ಮಾಡಿಕೊಂಡಿದೆ ಎನ್ನುವ ಮಾಹಿತಿ ಕೂಡ ನಮಗೆ ಬಂದಿದೆ. ಆದ್ರೆ ಈ ಅಕ್ರಮದಲ್ಲಿ ಎಲ್ಲೂ ಭಾಗಿಯಾಗಿದ್ದೀರಾ. ಕಳಪೆ ಕಾಮಗಾರಿ ಮಾಡಿದ್ರು ಸದ್ದಿಲ್ಲದೆ ಫೈಲ್ ಓಕೆ ಮಾಡಿ ಬಿಲ್ ಪಾಸ್ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗ್ಬೇಕು ನಿಮಗೆ. ನೋಡಿದ್ರಲ್ಲ ವೀಕ್ಷಕರೇ, ಆ ಬಿರುಕುಗಳ ಭೀಕರತೆ. ಇದು ಕೇವಲ ಗೋಡೆಗೆ ಬಿದ್ದ ಬಿರುಕಲ್ಲ, ಇದು ನಮ್ಮ ವ್ಯವಸ್ಥೆಗೆ ಬಿದ್ದಿರುವಂತಹ ಬಿರುಕು. ಈಗ ನನ್ನ ಪ್ರಶ್ನೆ ಶಾಸಕ ಪ್ರಭು ಚವ್ಹಾಣ್ ಅವರಿಗೆ, ಸರ್ ನೀವು ಪ್ರಸ್ತಾವನೆಯನ್ನ ಸಲ್ಲಿಸಿ 2.20 ಕೋಟಿ ಅನುದಾನ ತಂದಿದ್ದೇನೋ ಸರಿ, ಆದ್ರೆ ಹಣ ಎಲ್ಲಿಗೆ ಹೋಯ್ತು? ಯಾರ ಜೇಬಿಗೆ ಹೋಯ್ತು? ನೀವು ಕೊಟ್ಟ ಅನುದಾನದಲ್ಲಿ ಕಟ್ಟಡ ನಿಂತಿದೆಯೋ ಅಥವಾ ಭ್ರಷ್ಟಾಚಾರದ ಸ್ಮಾರಕ ನಿಂತಿದೆಯೋ? ನೀವು ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಭಾಷಣ ಮಾಡ್ತಿದ್ದೀರಲ್ಲ, ಒಮ್ಮೆ ನೋಡಿದು. ಯಾರಿಗೆ ಈ ಕಾಮಗಾರಿ ಉಸ್ತುವಾರಿಯನ್ನ ಕೊಟ್ಟಿದ್ದೀರಿ? ನಿಮ್ಮ ಕಣ್ಗಾವಲು ಎಲ್ಲಿ ಹೋಯ್ತು ಸ್ವಾಮಿ? ಇದು ನಿಮ್ಮ ಕ್ಷೇತ್ರದ ಮಕ್ಕಳ ಭವಿಷ್ಯದ ಪ್ರಶ್ನೆ. ಕೇವಲ ಹಣ ಕೊಡಿಸೋದು ನಿಮ್ ಕೆಲಸವಲ್ಲ ಸ್ವಾಮಿ. ಆ ಹಣ ಸರಿಯಾಗಿ ಬಳಕೆ ಆಗ್ತಾ ಇದೆಯೇ ಇಲ್ವಾ ಅನ್ನೋದ ನೋಡುವಂತ ಜವಾಬ್ದಾರಿಯೂ ಕೂಡ ನಿಮ್ಮದಿದೆ. ಈಗ ಆ ಗುತ್ತಿಗೆದಾರರಿಗೆ ಕಪ್ಪು ಪಟ್ಟಿ ಸೇರಿಸಬೇಕು. ಬಡ ವಿದ್ಯಾರ್ಥಿಗಳ ಹೊಟ್ಟೆಗೆ ಹೊಡೆದು ಕೋಟಿ ಕೋಟಿ ಸಂಪಾದಿಸುವ ನಿಮ್ಮಂತಹ ಗುತ್ತಿಗೆದಾರರಿಗೆ ಧಿಕ್ಕಾರ ಇರಬೇಕು. ತಕ್ಷಣವೇ ಈ ಕಟ್ಟಡವನ್ನ ಸರಿಪಡಿಸಬೇಕು. ಇಲ್ದಿದ್ರೆ ಇದೇ ರೀತಿಯ ವರದಿಯನ್ನ ನಾವು ಕಂಟಿನ್ಯೂಸ್ ಆಗಿ ಬಿತ್ತರಿಸ್ತೀವಿ. ಇನ್ನು ಈ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ಗಳಿದಾರಲ್ಲ, ಈ ಕಾಮಗಾರಿಗೆ ಸಹಿ ಹಾಕಿದ ಪ್ರತಿಯೊಬ್ಬ ಅಧಿಕಾರಿಯನ್ನ ತಕ್ಷಣವೇ ಅಮಾನತು ಮಾಡಬೇಕು. ನಿಮಗೆ ನೈತಿಕತೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ಬಿರುಕು ಬಿಟ್ಟ ಗೋಡೆಗಳನ್ನ ಕಂಡು ಕಾಣದಂತೆ ಕೂತ್ಕೊಂಡಿದ್ದೀರಲ್ಲ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾದ್ರೂ ಆಯ್ತಾ? ಈ ಕೂಡಲೇ ಈ ಯೋಜನೆಯ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು. ಎಸಿಬಿ ಅಥವಾ ಲೋಕಾಯುಕ್ತ ತನಿಖೆಯ ಮೂಲಕ ಹಣ ಎಲ್ಲೆಲ್ಲಿ ಸೋರಿಕೆ ಆಗಿದೆ ಎಂಬುದನ್ನ ಬಯಲಿಗೆಳಿಬೇಕು. ಸಮಾಜ ಕಲ್ಯಾಣ ಇಲಾಖೆಯು ಬಿರುಕು ಬಿಟ್ಟ ಕಟ್ಟಡವನ್ನ ಅವರು ತಮ್ಮ ಸುರ್ಪದಿ ತಗೊಂಡಿದ್ದಾರೆ ಅಂದ್ರೆ ಇದೊಂದು ದೊಡ್ಡ ಮಟ್ಟದ ಒಳಸಂಚು. ಈ ಅಧಿಕಾರಿಗಳು ಕೈ ಕುಲುಕದೆ ಇಂತಹ ಕೃತ್ಯಗಳು ನಡೆಯಲು ಸಾಧ್ಯವೇ ಇಲ್ಲ. ಒಂದ್ ವೇಳೆ ಹ್ಯಾಂಡ್ ಓವರ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಬಾರದು. ಯಾಕಂದ್ರೆ ಇಂತಹ ಕಟ್ಟಡವನ್ನ ಹ್ಯಾಂಡ್ ಓವರ್ ಮಾಡಿಕೊಂಡು ನಾಳೆ ಅಲ್ಲಿ ಹೆಣ್ಮಕ್ಳು ಬಾಲಕಿಯರು ಮಲ್ಕೊಂಡಾಗ ಅವ್ರ ಮೇಲೆ ಕಟ್ಟಡವೇನಾದ್ರೂ ಕುಸಿದು ಬಿದ್ರೆ ಸಮಾಜ ಕಲ್ಯಾಣ ಇಲಾಖೆಯನ್ನೇ ಹೊಣೆಗಾರಿಕೆ ಆಗುತ್ತೆ. ಬೀದರ್ ಜಿಲ್ಲಾ ಪಂಚಾಯತ್ ಹೊಣೆಗಾರಿಕೆ ವಹಿಸಬೇಕಾಗುತ್ತೆ. ಬೀದರ್ ಜಿಲ್ಲಾಡಳಿತ ಹೊಣೆಗಾರಿಕೆ ವಹಿಸಬೇಕಾಗುತ್ತೆ. ಯಾಕಂದ್ರೆ ಕಟ್ಟಡದಲ್ಲಿ ಬಿರುಕಿದೆ ಅಂತ ಗೊತ್ತಿದ್ದು ನೀವು ಕಟ್ಟಡವನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡ್ರೆ ಅದಕ್ಕೆಲ್ಲ ನೀವು ಹೊಣೆ ಆಗ್ಬೇಕಾಗುತ್ತೆ. ಬಡವರ ಮಕ್ಕಳು ಓದಬೇಕಾದ ಜಾಗವಿದು. ಆ ಮಕ್ಕಳ ಪ್ರಾಣಕ್ಕೆ ಕುತ್ತು ಬಂದ್ರೆ ನಮ್ಮ ವಾಹಿನಿ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ನಾವು ಈ ವಿಷಯವನ್ನ ಇಲ್ಲಿಗೆ ಬಿಡಲ್ಲ. ಈ ಬಿರುಕುಗಳು ಮುಚ್ಚುವರೆಗೂ, ತಪ್ಪಿಸ್ತ ಅಧಿಕಾರಿಗಳು ಜೈಲು ಕಂಬಿ ಎಣಿಸುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಜನಪ್ರತಿನಿಧಿಗಳೇ, ಅಧಿಕಾರಿಗಳೇ, ನೆನಪಿನಲ್ಲಿಟ್ಕೊಳ್ಳಿ, ನೀವು ತಿಂತಾ ಇರೋದು ಬಡವರ ಬೆವರಿನ ಹಣ. ಈ ಶಾಪ ನಿಮಗೆ ಸುಮ್ಮನೆ ಬಿಡಲ್ಲ ಸ್ವಾಮಿ. ತಕ್ಷಣ ಎಚ್ಚೆತ್ತುಕೊಳ್ಳಿ, ಇಲ್ಲದಿದ್ರೆ ನಿಮ್ಮ ಕುರ್ಚಿಗಳು ಅಲ್ಲಾಡುವುದು ಗ್ಯಾರಂಟಿ. ಇದು ಈ ಕ್ಷಣದ ಪ್ರೈಮ್ ಟೈಮ್ ಸುದ್ದಿ. ಆದ್ರೆ ಮತ್ತೆ ಮುಂದಿನ ವಾರದ ಅಪ್ಡೇಟ್ ಒಂದಿಗೆ ಈ ಸುದ್ದಿಯನ್ನು ಫಾಲೋ ಅಪ್ ಮಾಡ್ತೀವಿ. ಮತ್ತೆ ಮುಂದಿನ 3-4 ದಿನಗಳಲ್ಲಿ ಅಲ್ಲಾದಂತಹ ಅಪ್ಡೇಟ್ಗಳನ್ನ ಅಧಿಕಾರಿಗಳು ಯಾರು ಭೇಟಿ ಕೊಡ್ತಾ ಇದ್ದಾರೆ, ಯಾರು ಏನು ಮಾಡ್ತಾ ಇದ್ದಾರೆ ಎಲ್ಲವನ್ನ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ನಾನು ಖಂಡಿತ ಮಾಡ್ತೇನೆ. ಆದ್ರೆ ಬಾಲಕಿಯರ ಹೆಸರಲ್ಲಿ, ಬಾಲಕಿಯರ ಹಾಸ್ಟೆಲ್ ಹೆಸರಲ್ಲಿ ಅಕ್ರಮವಾಗಿ ಏನು ಈ ಮಟ್ಟಿಗೆ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ, ಯಾರನ್ನು ಕೂಡ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಮತ್ತೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ.